ಸರ್ ಇದು ಚಿತ್ರಾನ್ನ. ಇದು ಚಿತ್ರಾನ್ನ. ಓಕೆ. ಇದು ಬಂದು ಗೀ ರೈಸು. ಗೀ ರೈಸು. ಬಿಸಿಬೇಳೆ ಬಾತು. ಇಲ್ಲಿ ಬಂದು ಕೇಸರಿ ಬಾತು. ಸರ್ ಇದು ಬಂದು ಉಪ್ಪಿಟ್ಟು. ಓಕೆ. ಉದ್ದಿನ ವಡೆ. ಅವಲಕ್ಕಿ ಬಾತು. ಇಡ್ಲಿಗೆ ಚಟ್ನಿ ಹಾಕ್ಬೇಕು. ಚಟ್ನಿ ಕೊಡ್ತೀವಿ. ಚಟ್ನಿ. ಓಕೆ. ಇಷ್ಟು ಕಾಂಬೋ. ಒಟ್ಟು ಎಷ್ಟು ಐಟಮ್ ಇರುತ್ತೆ ಸರ್? 7 ಐಟಮ್ ಇರುತ್ತೆ. 7 ಐಟಮ್ ಬರುತ್ತೆ. ಕಸ್ಟಮೈಸು ಮಾಡ್ಕೋಬಹುದು ಅಂತ ಹೇಳ್ತಿದ್ರು. ದೋಸೆ ಬೇಕು ಅಂದರೆ ದೋಸೆ ತೊಗೋಬೋದು. ಒಂದು ಚೇಂಜ್ ಮಾಡ್ಕೊಬೋದು. ಇಡ್ಲಿ ಬೇಡ ಅಂದರೆ ದೋಸೆ ತೊಗೊಬೋದು. ಹಂಗೆ. ಇಲ್ಲ ದೋಸೆ ಬೇಡ ಪೂರಿ ತೊಗೊಬೋದು. ಹಂಗೆ ಮಾಡ್ಬೋದು. ಒಂದು ಐಟಮ್ ಕ್ಯಾನ್ಸಲ್ ಮಾಡಿ ಯಾವ್ದಾದ್ರು ತೊಗೊಬೋದು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬರ್ತಿದ್ದಂಗೆ ಟೀ ತೊಗೊಂಡೆ. ಯಾಕಂದರೆ ಟೀ ಕೂಡ ಫೇಮಸ್ ಅಂತ ಇಲ್ಲಿ. ಸೊ ಇಷ್ಟುದ್ದ ಗ್ಲಾಸಲ್ಲಿ ಕೊಡ್ತಾರೆ. ಯೂಶ್ವಲಿ ಎಲ್ಲ ಚಿಕ್ಕ ಗ್ಲಾಸಲ್ಲಿ ಕೊಡ್ತಾರೆ. ಬಟ್ ಇಲ್ಲಿ ದೊಡ್ಡ ಗ್ಲಾಸಲ್ಲಿ ಕೊಡ್ತಾರೆ. ಅಂದರೆ ಚಿಕ್ಕ ಗ್ಲಾಸು ಸಿಗುತ್ತೆ, ದೊಡ್ಡ ಗ್ಲಾಸು ಸಿಗುತ್ತೆ. ಈ ಗ್ಲಾಸಲ್ಲಿ ಯಾಕೆ ಸರ್ ಕೊಡ್ತೀರಾ ಅಂದರೆ ಅಲ್ಲಿ ಆಡಿಸ್ಕೊಂಡು ಕುಡಿಬೋದಲ್ಲ ಅಂತ ಅಂದರು. ಸೊ ನನಗೂ ಸ್ವಲ್ಪ ಡಿಫ್ರೆಂಟಾಗಿತ್ತು. ನಾವು ಒಂದು ಸ್ವಲ್ಪ ಅಲ್ಲಾಡ್ಸೋಣ ಅಂತ ತೊಗೊಂಡಿದ್ದೀನಿ. ಸೊ ಬತ್ತೇಶ್ವರ ಟಿಫನ್ ಆ್ಯಂಡ್ ಮೆಸ್ ಅಂತ ಅದ್ಭುತವಾಗಿರೋಂಥ ಕಾಂಬೋ ಸಿಗುತ್ತೆ. ಮಧ್ಯಾಹ್ನದ ಊಟ ಆದರೆ ಮುದ್ದೆ ಊಟನೂ ಸಿಗುತ್ತೆ. ತುಂಬ ಚೆನ್ನಾಗಿರ್ತಂತೆ. ನಾನು ಕೂಡ ಬಂದಿದ್ದೀನಿ. ಕಾಂಬೋ ಅಂತ ಬಂದರೆ 70 ರೂಪಾಯಿಗೆ ನಿಮಗೆ 7 ವೆರೈಟಿ ಟಿಫನ್ ಐಟಮ್ ಸಿಗುತ್ತಂತೆ. ಟ್ರೈ ಮಾಡಬೇಕು ಅಂತ ಬಂದಿದ್ದೀನಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಟೀ ಹಾಗೂ ಕಾಂಬೋ ಎರಡನ್ನೂ ಕೊಡಿಸ್ತೀನಿ. ಮಸಾಲೆ ಬೇಳೆ ಬಾತು ಅಂತ ಹೇಳಿ ಪೂರಿ ಗೊಡ್ಡ. ಸರ್ ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು. ಮಂಜುನಾಥ್ ಅವರು. ಸರ್ ಶ್ರೀ ಬತ್ತೇಶ್ವರ ಟಿಫನ್ ಆ್ಯಂಡ್ ಮೆಸ್ ಯಾವಾಗಿಂದ ಶುರುವಾಗಿದೆ? ಬತ್ತೇಶ್ವರ ಟಿಫನ್ ಆ್ಯಂಡ್ ಮೆಸ್ ಅಂತ ಇದು ನಮ್ಮ ಮನೆ ದೇವ್ರ ಹೆಸರು. ಸ್ಟಾರ್ಟ್ ಮಾಡಿ 2003ರಲ್ಲಿ ಸ್ಟಾರ್ಟ್ ಮಾಡಿದ್ದು. 21 ವರ್ಷ ಆಯಿತು ಸರ್. ಇದು ಮಾಡಿ 21 ವರ್ಷ ಆಯಿತು. ಸರ್ ಏನೇನೆಲ್ಲ ಸಿಗುತ್ತೆ ನಮ್ಮಲ್ಲಿ? ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ತಿಂಡಿ ಐಟಮ್ ಸಿಗುತ್ತೆ. ತಿಂಡಿ ಅಂದರೆ ಗೀ ರೈಸು, ಬೇಳೆಭಾತು, ಎಲ್ಲ ಥರನೂ. ದೋಸೆ, ಪೂರಿ, ಇಡ್ಲಿ, ಚೌಚೌ ಬಾತು, ಅವಲಕ್ಕಿ ಬಾತು, ಶಾವಿಗೆ ಬಾತು ಕಾಂಬೋ ಸಿಗುತ್ತೆ 70 ರೂಪೀಸ್ಗೆ. ಕಾಂಬೋ ಅಂದರೆ ಏನೇನು ಬರುತ್ತೆ ಸರ್? ಕಾಂಬೋದಲ್ಲಿ ಕಸ್ಟಮರು ಯಾವ ಥರ ಅಡ್ಜಸ್ಟ್ ಮಾಡ್ಕೊತಾರೋ ಆ ಥರ. ಪೂರಿ ಬೇಕಾದರೂ ಕೊಡ್ತೀವಿ, ದೋಸೆ ಬೇಕಾದರೂ ಕೊಡ್ತೀವಿ. ಕಾಂಬೋಲ್ಲಿ 7 ಐಟಮ್ 70 ರೂಪೀಸ್. 7 ಐಟಮ್ 70 ರೂಪೀಸ್. ಅದು ಅವ್ರಿಷ್ಟ, ಯಾವ್ದು ಬೇಕಾದ್ರೂ ತೊಗೊಬೋದು. ಕಾಮನ್ ಆಗಿ ಇಡ್ಲಿ ಒಂದು ವಡೆ ಇರುತ್ತೆ, ಆಮೇಲೆ ಶಾವಿಗೆ ಬಾತು, ಉಪ್ಪಿಟ್ಟು, ಕೇಸರಿ ಬಾತು, ಡೈಲಿ ಒಂದು ಟೇಸ್ಟು ರೈಸ್ ಇರುತ್ತೆ. ಟೊಮೊಟೊ ಬಾತು, ಚಿತ್ರಾನ್ನ, ವಾಂಗಿ ಬಾತು, ಪಲಾವು, ಗೀ ರೈಸು, ಬಿಸಿಬೇಳೆ ಬಾತು. ಅದ್ರ ಜೊತೆಗೆ ಕಸ್ಟಮರು ಬೇಕಾದರೆ ನಮ್ಮ ಪೂರಿ ಬೇಕಾದರೆ ಪೂರಿನೂ ಕೊಡ್ತೀವಿ ಕಾಂಬೋದಲ್ಲಿ. ದೋಸೆ ಬೇಕು ಅಂದರೆ ದೋಸೆನೂ ಕೊಡ್ತೀವಿ. ಓಕೆ. ಅದಾದಮೇಲೆ 12ರಿಂದ 3 ಗಂಟೆವರೆಗೂ ಊಟ ಇರುತ್ತೆ. ಮುದ್ದೆ ಊಟ, ಚಪಾತಿ ಊಟ ಯಾವುದಾದ್ರೂ ತೊಗೊಳ್ಳಿ 70 ರೂಪಾಯಿ. ದಿನ ಒಂದೊಂದು ಸಾಂಬಾರು ಇರುತ್ತೆ. ನಾಟಿ ಸ್ಟೈಲ್. ಮೊಳಕೆ ಸಾರು, ಉಪ್ಪು ಸಾರು, ಸೊಪ್ಪು ಸಾರು, ಬಸ್ಸಾರು, ಈ ಥರ ಕಾಳುಳ್ಳಿ ಸಾರು ಎಲ್ಲ ನಾವೇ ರೆಡಿ ಮಾಡ್ತೀವಿ. ಮೂಲ ನಾವು ರೈತರು. ಮೊದಲು ಈ ಹೋಟೆಲ್ ನಡೆಸೋಕ್ಕೆ ಮೊದಲು ನಾವು ರೈತರು. ಅದಕ್ಕೆ ನಮಗೆ ಕಸ್ಟಮರು ರೈತರು ಇಲ್ಲಿ ಜಾಸ್ತಿ ಇರೋದ್ರಿಂದ ರೈತರೇ ತಂದು ಕೊಡ್ತಾರೆ ರಾಗಿ ಎಲ್ಲ. ಅದನ್ನು ಮಿಲ್ ಮಾಡಿ ನಾವೇ ಮುದ್ದೆ ಮಾಡಿಸ್ತೀವಿ ಇಲ್ಲಿ. ಓಕೆ. ಮತ್ತು ಇನ್ನು ಟೀ ಕೊಡುವಂಥ ಗ್ಲಾಸು ಕೂಡ ಜ್ಯೂಸ್ ಗ್ಲಾಸ್ ಇದೆ ಸರ್, ದೊಡ್ಡದು. ಅದು ನಮ್ಮ ಹೋಟ್ಲು ಸ್ಪೆಷಲ್. ನಿಮ್ಮ ಹೋಟ್ಲು ಸ್ಪೆಷಲ್? ನಮ್ಮ ಹೋಟ್ಲು ಸ್ಪೆಷಲ್. ಇಲ್ಲಿ ಕುಡಿದ್ರೆ ಆ ಗ್ಲಾಸಲ್ಲಿ ಕುಡಿದ್ರೆ ಮತ್ತೆ ಇಲ್ಲಿಗೆ ಬಂದು ಕುಡಿಬೇಕು. ದಿನಕ್ಕೆ 2 ಬಾರಿ ಆದರೂ ಟೀ ಕುಡಿಬೇಕು ಅನ್ನಿಸ್ತದೆ. ಮತ್ತು ನಾ ಹೋಟೆಲ್ ಇರುವಂಥ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ಚಿಕ್ಕಬಳ್ಳಾಪುರ, ಮಹಾಕಾಳಿ ರೋಡು, ಬತ್ತೇಶ್ವರ ಹೋಟೆಲ್.
ಓಕೆ ಫೈನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಶ್ರೀ ಬತ್ತೇಶ್ವರ ಟಿಫನ್ ಆ್ಯಂಡ್ ಮೆಸ್ಸಲ್ಲಿ ಕಾಂಬೋ ಸಿಗುತ್ತೆ. ನೀವು ನೋಡಿರ್ತೀರ 7 ವೆರೈಟಿ ಟಿಫನ್ ಐಟಮ್ಗಳು ನಿಮಗೆ ಒಂದು ಪ್ಲೇಟಲ್ಲಿ ಸಿಗುತ್ತೆ. 70 ರೂಪಾಯಿ ಅಂತೆ. ಸೊ ತುಂಬಾ ಚೆನ್ನಾಗಿರುತ್ತೆ. 70 ರೂಪಾಯಿ ಅಂತೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಅಷ್ಟು ನಾನು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಪಲ್ ಕಾಂಬೋ ತೊಗೊಂಡ್ಬಿಟ್ಟಿದ್ದೀನಿ. ಅಂದರೆ ನಾವೇ ಕಸ್ಟಮೈಸ್ ಮಾಡಿಸ್ಕೊಂಡಿರುವಂಥದ್ದು. ದೋಸೆ ಚಿಕ್ಕದಾಗಿ, ಮತ್ತು ವಡೆ, ಕೇಸರಿ ಬಾತು, ಮತ್ತು ಬಿಸಿಬೇಳೆ ಬಾತು. ಬಿಸಿಬೇಳೆ ಬಾತ್ಗೆ ಖಾರ ಬುಂದಿ ಹಾಗೂ ವಡೆಗೆ ಚಟ್ನಿ ಮತ್ತು ದೋಸೆಗೂ ಚಟ್ನಿ ಆಗುತ್ತೆ. ತೊಗೊಂಬಿಡೋಣ. ಮೊದಲನೇದಾಗಿ ಸಿಹಿಯಿಂದ ಕೇಸರಿ ಬಾತ್. ಸಿಹಿ ಪರ್ಫೆಕ್ಟಾಗೇ ಇದೆ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಬಳಸ್ಬೋದಾಗಿತ್ತು, ಬಟ್ ಓಕೆ. ಸ್ವಲ್ಪ ತೀರಾ ಹೆವಿ ಆದ್ರೂ ಸಿಹಿ ಅಷ್ಟು ಇಷ್ಟ ಆಗಲ್ಲ, ಕರೆಕ್ಟಾಗಿದೆ. ಮತ್ತು ಲವಂಗ ಬಳಸಿರ್ತಾರೆ, ಆ ಲವಂಗದ ಘಾಟು ನಿಮಗೆ ಬಹಳನೇ ಇಷ್ಟ ಆಗುತ್ತೆ. ಮತ್ತು ಇನ್ನು ಪ್ಲಸ್ ಪಾಯಿಂಟ್ ಏನಂದರೆ ಯಾವುದೇ ರೀತಿ ಡಾಲ್ಡಾ ಬಳಸಲ್ವಂತೆ, ಕಂಪ್ಲೀಟಾಗಿ ತುಪ್ಪ ಅಥವಾ ಎಣ್ಣೆ, ಸೊ ಇವೆರಡನ್ನೇ ಬಳಸುವಂಥದ್ದು. ಚೆನ್ನಾಗಿದೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಇರುತ್ತೆ, ಅದು ಕೂಡ ಅವಾಗವಾಗ ಸಿಗುತ್ತೆ. ಸೊ ನಂತರದಲ್ಲಿ ಉದ್ದಿನ ವಡೆ ಇದೆ. ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ. ಗರಿ ಆಗಿದೆ, ಚೆನ್ನಾಗಿದೆ. ಚಟ್ನಿ ಜೊತೆ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ವಡೆಕಲಿ ಆಯಿತು. ವಡೆಕಲಿ ಆದಮೇಲೆ ನಂತರದಲ್ಲಿ ಮಿನಿ ಮಸಾಲೆ ದೋಸೆ ತೊಗೊಂಡ್ವಿ. ಅದು ತುಪ್ಪ ಹಾಕ್ಸಿ ತೊಗೊಂಡ್ವಿ. ತುಪ್ಪದ ದೋಸೆ ಇಲ್ಲಿನ ಸ್ಪೆಷಲು. ಸೊ ಹಾಗಾಗಿ ತುಪ್ಪದ ದೋಸೆ ತೊಗೊಂಡಿದ್ದೀವಿ. ಮಸಾಲೆ ದೋಸೆ ಹಾಗೂ ಆಲೂಗಡ್ಡೆ ಪಲ್ಯ. ತುಪ್ಪದ ಘಮ ಯಥೇಚ್ಛವಾಗಿ ಸಿಗುತ್ತೆ. ಆಲೂಗಡ್ಡೆ ಪಲ್ಯ ಅದು ಕೂಡ ಇಷ್ಟ ಆಗುತ್ತೆ. ಇನ್ನು ಚಟ್ನಿ ಇರುತ್ತೆ. ಚಟ್ನಿ ಜೊತೆನೂ ಟ್ರೈ ಮಾಡಿ. ಶೇಂಗಾ ಚಟ್ನಿ ಇಲ್ಲಿ ಸಿಗೋದು. ಸೊ ಹಾಗಾಗಿ ಚಟ್ನಿ ಜೊತೆ ಟ್ರೈ ಮಾಡಿದ್ರೆ ಮಜಾ ಬೇರೆ ಬರುತ್ತೆ. ಚಟ್ನಿ ಹಾಗೂ ದೋಸೆ ಆಮೇಲೆ ಖಾಲಿ ಮಾಡ್ತೀನಿ. ಈಗ ನೆಕ್ಸ್ಟ್ ಬಿಸಿಬೇಳೆ ಬಾತು. ತಣ್ಣಗಾಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಸೊ ಖಾರ ಬುಂದಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಬಟಾಣಿ ಗಿಟಾಣಿ ಎಲ್ಲ ಯಥೇಚ್ಛವಾಗಿ ಬಳಸಿದ್ದಾರೆ. ಬಿಸಿಬೇಳೆ ಬಾತು ಚೆನ್ನಾಗಿದೆ. ಮಸಾಲೆ ಸ್ವಲ್ಪ ಹೆವಿ ಆಗಿ ಸಿಗುತ್ತೆ. ಬಿಸಿಬೇಳೆ ಬಾತು ಅಂದಾಗ ಸ್ವಲ್ಪ ಮಸಾಲೆನೆಲ್ಲ ಹುರಿದು ಪುಡಿ ಮಾಡಿ ಆಮೇಲೆ ಮಾಡ್ಕೊಳ್ತಾರಲ್ಲ. ಈ ಅನಾನಸ್ ಹೂವು, ಮರಾಠಿ ಮೊಗ್ಗು ಎಲ್ಲ ಬಳಸಿದ್ದಾರೆ. ಸೊ ಅದು ಸ್ವಲ್ಪ ಆ ಫ್ಲೇವರ್ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ. ನಾವು ಬೆಂಗಳೂರೆಲ್ಲ ಟ್ರೈ ಮಾಡಿರ್ತೀವಲ್ಲ, ಅಲ್ಲಿ ಸ್ವಲ್ಪ ಖಾರನೂ ಕಮ್ಮಿ ಇರುತ್ತೆ ಮತ್ತು ಮಸಾಲೆನೂ ಕಮ್ಮಿ ಇರುತ್ತೆ. ಇಲ್ಲಿ ಸ್ವಲ್ಪ ಸ್ಪೈಸಿ, ಆ ಮಸಾಲೆ ಸ್ವಲ್ಪ ಜಾಸ್ತಿನೇ ಟಚ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದು ಬೇರೆ ಥರನಾಗೆ ಟೇಸ್ಟ್ ಕೊಡುತ್ತೆ. ಎಲ್ಲವೂ ಚೆನ್ನಾಗಿದೆ. ಬಿಸಿಬೇಳೆ ಬಾತು ಇಷ್ಟ ಆಯಿತು. ಮತ್ತು ದೋಸೆನೂ ಅಲ್ಟಿಮೇಟ್ ಅನಿಸುತ್ತೆ. ಕೇಸರಿ ಬಾತು ಕೂಡ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಸೂಪರ್. ಇನ್ನೂ ತುಂಬ ಐಟಮ್ ಇದೆ, ನೀವು ಯಾವುದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ.